ಕಮಾನ್ ರಮ್ಯಾ, ನಿನಗೂ ಮಿಥಿಲನ್ಗೂ ಕಂಪೇರ್ ಮಾಡ್ಕೊಳ್ತಾ ಇದೆಯಾ? ಏನಂದೆ? ನಿನ್ನನ್ನು ನೋಡಿ ಹೆದ್ರಿ ಮಿಥಿಲಾ ಈ ಮದುವೆ ನಿಲ್ಸಿದ್ಲಾ? ರಮ್ಯಾ, ನಿನಗೆ ಭ್ರಮೆ ಇದೆ ಅಂತ ಗೊತ್ತಿತ್ತು, ಆದರೆ ಅದು ಈ ರೇಂಜ್ಗಿದೆ ಅಂತ ಗೊತ್ತಿರಲಿಲ್ಲ. ಯಾವ್ದಾದ್ರು ಡಾಕ್ಟರ್ ನಂಬರ್ ಬೇಕಾದ್ರೆ ಹೇಳು, ಸಜೆಸ್ಟ್ ಮಾಡ್ತೀನಿ. ಆ ನಂಬರ್ನ ನೀವೇ ಇಟ್ಕೊಳ್ಳಿ, ಮುಂದಕ್ಕೆ ಬೇಕಾಗತ್ತೆ. ವಿರಾಜ್ ಮನ್ಸ್ ಬದಲಾಯಿಸಿ ಈ ಮದ್ವೆನ ನಿಲ್ಲೋ ಹಾಗೆ ಮಾಡಿರೋದೇ ಮಿಥಿಲಾ. ಈಗ ನಾನ್ ವಿರಾಜ್ ಜೊತೆ ಮಾತಾಡಿದ್ರೆ ಎಲ್ಲ ವಿಷಯ ಆಚೆ ಬರುತ್ತೆ ಅಂತ ವಿರಾಜ್ನ ಆಚೆ ಕಳ್ಸಿದಾಳೆ. ಇಲ್ಲ ರಮ್ಯಾ, ನೀ ನನ್ ತಪ್ಪು ತಿಳ್ಕೊಳ್ತಾ ಇದೀಯ. ರಮ್ಯಾ, ಯಾಕೆ ಎಲ್ಲದಕ್ಕೂ ಮಿಥಿಲನ್ನೇ ಬ್ಲೇಮ್ ಮಾಡ್ತಿದ್ಯಾ? ಹೌದಾ, ನಾವ್ ಬರ್ತಾ ಇದೀವಿ ಅಂತ ಗೊತ್ತಿದ್ರು ಇವಳು ವಿರಾಜ್ನ ಯಾಕೆ ಆಚೆ ಕಳ್ಸಿದಾಳೆ? ಇಲ್ಲ ರಮ್ಯಾ, ವಿರಾಜ್ನ ನಾನು ಎಲ್ಲೂ ಕಳ್ಸಿಲ್ಲ, ಅವನೇ ಹೋಗಿರೋದು. ಈ ತರ ಹೇಳಿ ನನ್ನ ನಂಬಿಸಿ ವಾಪಸ್ ಕಳಿಸ್ಬೋದು ಅಂತ ಅನ್ಕೊಂಡಿದ್ಯಾ ಮಿಥಿಲಾ? ಚಾನ್ಸೇ ಇಲ್ಲ. ವಿರಾಜ್ ಮನಸ್ಸಲ್ಲಿ ಏನಿದೆ ಅಂತ ಅವ್ನ್ ಮಾತಲ್ಲೇ ನಾನು ಕೇಳ್ಬೇಕು. ರಮ್ಯಾ, ಅರೋಮ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಏನ್ ನಡೀತಾ ಇದೆ ಇಲ್ಲಿ? ಇವರೆಲ್ಲ ಏನ್ ಹೇಳ್ತಾ ಇದ್ದಾರೆ? ಈ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಅವಳ ಮೇಲೆ ಪ್ರೀತಿ ಇಲ್ದಿರೋ ನಾನು ಪ್ರತಿದಿನ ಪ್ರೀತಿ ನಾಟಕ ಆಡಬೇಕಾಗತ್ತೆ. ಆ ನಾಟಕ ಎಷ್ಟು ದಿನ ಅಂತ ನಡೆಯುತ್ತೆ ಅಮ್ಮಮ್ಮ? ಜೀವನ ಪೂರ್ತಿ ಜೊತೆಲಿರೋಳಿಗೆ ಒಂದು ಕ್ಷಣ ನನ್ನ ಪ್ರೀತಿ ನಾಟಕ ಅಂತ ಗೊತ್ತಾಗಲ್ವಾ? ನಿನಗೆ ರಮ್ಯಾ ಜೊತೆ ಮದ್ವೆ ಬೇಡ ಅಂತ ಅನ್ಸಿದ್ರೆ ನನಗೂ ಬೇಡ. ಅಮ್ಮಮ್ಮ, ನಾನು ವಿರಾಜು ಜಸ್ಟ್ ಫ್ರೆಂಡ್ಸ್ ಆಗಿದ್ವಿ ಅಲ್ವಾ? ಮದ್ವೆ ಮಾಡಿಸ್ತೀವಿ ಅಂತ ಯಾಕೆ ಮಾತು ಕೊಟ್ರಿ? ಮಾತು ಕೊಟ್ಮೇಲೆ ಅದನ್ನ ಉಳಿಸ್ಕೊಬೇಕಲ್ವಾ? ನನ್ನ ಮುದ್ದಿನ ಮೊಮ್ಮಗನ ಕೈ ಹಿಡಿಯೋದಿಕ್ಕೆ ಮಿಥಿಲಾ ಹುಡುಕಿರೋ ಹುಡುಗಿ ಬೇರೆ ಯಾರೂ ಅಲ್ಲ, ರಮ್ಯಾ. ವಿರಾಜ್, ಈ ಗಿಫ್ಟಿಂದ ನೀನು ಬೇಡ ಅನ್ನಲ್ಲ ತಾನೆ? ನನ್ನ ಮಗಳು ಸಿಟ್ಟಲ್ಲಿ ಮಾತಾಡ್ತಾ ಇರ್ಬೋದು, ಆದರೆ ಅವಳು ಮಾತಾಡ್ತಾ ಇರೋದು ತಪ್ಪಲ್ಲ. ಈ ಮದುವೆ ನಡೀತಿದೆ ಅಂತ ನಮ್ಮ ಪರಿಚಯ ಇರೋರಿಗೆ ಎಲ್ರಿಗೂ ಗೊತ್ತಾಗಿದೆ. ಎಂಗೇಜ್ಮೆಂಟ್ ಡೇಟ್ ಕೂಡ ರೆಡಿ ಮಾಡಿ ತಂದಿದ್ದೆ. ಇಂಥ ಟೈಮಲ್ಲಿ ನೀವು ಆಗಲ್ಲ ಅಂದರೆ ಹೇಗೆ? ನಾಳೆ ನಡೆಯೋ ನಾಟಕದಲ್ಲಿ ಅರುಂಧತಿ ನಾನು ಬರೆದ ಒಂದು ಪಾತ್ರ. ಅರುಂಧತಿ ಸಂಪತ್ ಡಿಸಿಷನ್ ನನ್ನ ಡೈರೆಕ್ಷನ್ನಲ್ಲಿ ನಡೆಯುತ್ತೆ. ಮಾತವ್ರದ್ದು, ನಿರ್ಧಾರ ನಂದು. ನೀನು ಸಿದ್ಧ ಮಾಡಿರೋ ಪಾತ್ರಗಳು ಸರಿಯಾಗಿ ಆ್ಯಕ್ಟ್ ಮಾಡ್ತಿದ್ದಾವೆ. ನಾಟಕ ಸೂಪರ್ ಹಿಟ್ಟು, ಡೌಟೇ ಇಲ್ಲ. ಇವ್ರಗಳ ಹತ್ರ ಏನ್ ಕ್ವಶನ್ ಮಾಡ್ತಿದ್ಯಾ ಮಾಮ್? ಇವರೆಲ್ಲ ಆಡಿದೆ ಆಟ ಅನ್ಕೊಂಡಿದ್ದಾರೆ. ಮದ್ವೆ ಅಂದ ತಕ್ಷಣ ಹೂ ಅಂತ ಒಪ್ಕೊಳ್ಬೇಕು, ಇಲ್ಲ ಅಂದ ತಕ್ಷಣ ತಲೆ ಬಗ್ಸಿ ಸರಿ ಅನ್ಬೇಕು ಅಷ್ಟೇ. ನಮ್ ಕನ್ಸ್ಗಳಿಗೆ ಆಸೆಗಳಿಗೆ ಕೇರೆ ಮಾಡಲ್ಲ. ವಿರಾಜೆ ಆಗಲ್ಲ ಅಂದಮೇಲೆ ಕೇರ್ ಮಾಡೋದಕ್ಕೆ ಏನೂ ಇಲ್ಲ ರಮ್ಯಾ. ಅವನಿಗೆ ನಿನ್ ಜೊತೆ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ನನ್ನ ಇಷ್ಟನ ಯಾರಾದ್ರೂ ಕನ್ಸಿಡರ್ ಮಾಡಿದೀರಾ? ಅಮ್ಮಮ್ಮ, ಯಾಕೆ ಸುಮ್ಮನೆ ಇದ್ದೀರಾ? ಮಾತಾಡಿ. ಅಮ್ಮಮ್ಮ, ವಿರಾಜಿಗೆ ಇಷ್ಟ ಇಲ್ಲ ಬೇಡ ಅಂದ್ರೆ ಓಕೆ, ಆದ್ರೆ ನಾನ್ ಹೇಳ್ತಾ ಇದ್ದೀನಿ, ನಾನ್ ವಿರಾಜ್ನೇ ಮದ್ವೆ ಆಗ್ಬೇಕು. ಆ ಮದ್ವೆನ ನೀವೇ ಮಾಡ್ಬೇಕು. ಮಾತ್ ಕೊಟ್ಟಿದ್ದೀರಾ, ಮಾತಿಗೆ ತಪ್ಪಿ ಕೆಟ್ಟೋರಾಗ್ಬೇಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅರುಂಧತಿ ಕಣ್ಣಲ್ಲಿ ಕಣ್ಣಿಟ್ಟು ಆರ್ಡರ್ ಮಾಡೋ ಧೈರ್ಯ ಯಾರಿಗಿದೆ? ಶಭಾಷ್ ರಮ್ಯಾ. ಕೈ ಮುಗ್ದು ಕ್ಷಮೆ ಕೇಳೋ ತಪ್ಪು ನಾನ್ ಮಾಡಿರೋದು. ಕೊಟ್ಟ ಮಾತನ್ನ ನಾನು ಯಾವತ್ತೂ ಮುರಿದಿಲ್ಲ. ಆದ್ರೆ ಇವತ್ತು ಮೊದಲನೇ ಸಲ, ಜೀವನದಲ್ಲಿ ಮೊದಲನೇ ಸಲ ಮಾತು ಮುರಿದಿದ್ದೀನಿ.
ನನ್ನ ಕ್ಷಮಿಸು ರಮ್ಯಾ.